ನಮಸ್ಕಾರ. ರಿಯಲ್ ಸ್ಟಾರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಇವತ್ತು ರಿಯಲ್ ಸ್ಟಾರ್ ಕಾರ್ಯಕ್ರಮದಲ್ಲಿ ನಿಮಗೆ ಪರಿಚಯ ಮಾಡಿಕೊಡ್ತಿರುವಂತಹ ಈ ವ್ಯಕ್ತಿ ಅಪೂರ್ವ ಅಂತಾನೆ ಹೇಳಬಹುದು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತತ್ಸ್ಮೈ ಶ್ರೀ ಗುರವೇ ನಮಃ ಅಂತ ಕರಿತೀವಿ. ಯಾಕಂದರೆ ಗುರುವಿಗೆ ಅಂಥ ಸ್ಥಾನವನ್ನು ನಾವು ಕೊಟ್ಟಿದ್ದೀವಿ. ಯಾಕೆ ಅಂತ ನಾವು ನೋಡ್ತಾ ಹೋಗೋದಾದರೆ, ಗುರು ಮುಖೇನ ಕಲಿತ್ರೇನೆ ಅದನ್ನು ವಿದ್ಯೆ ಅಂತ ನಾವು ಕರಿತೀವಿ. ಅಂಥ ಗುರುವಾಗಿ, ಶಿಕ್ಷಣ ತಜ್ಞರಾಗಿ, ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿರುವಂತಹ ಡಾಕ್ಟರ್ BR ಸುಪ್ರೀತ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ಡಾಕ್ಟರ್ BR ಸುಪ್ರೀತ್ ಇವರು ಬೆಂಗಳೂರು ನಗರ ವಿವಿ ಸಿಂಡಿಕೇಟ್ ಸದಸ್ಯರಾಗಿದ್ದು 20 ವರ್ಷಗಳಿಗೂ ಹೆಚ್ಚು ಅನುಭವ ಹೊಂದಿರುವ ಶಿಕ್ಷಣ ತಜ್ಞರು. ಇವರ ಕಾರ್ಯಕ್ಕೆ ರಾಜ್ಯ ಮತ್ತು ರಾಷ್ಟ್ರೀಯ ಪ್ರಶಸ್ತಿಗಳು ಅರಸಿ ಬಂದಿವೆ. ಇವರು ಬೆಂಗಳೂರಿನ ಉಳ್ಳಾಳದ ಆಕ್ಸ್ಫರ್ಡ್ ಸಂಸ್ಥೆ ಕಾರ್ಯದರ್ಶಿಯಾಗಿದ್ದು ಇಂದಿಗೂ ವಿದ್ಯಾರ್ಥಿಗಳೊಂದಿಗೆ ಒಡನಾಟವನ್ನು ಹೊಂದಿದ್ದಾರೆ. ಪರಿಸರ ಕಾಳಜಿ ಜೊತೆಗೆ ಪ್ರಕೃತಿ ಪ್ರೇಮಿಯೂ ಆಗಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ರಿಯಲ್ ಸ್ಟಾರ್ಸ್ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ಶಿಕ್ಷಣ ಕ್ಷೇತ್ರಕ್ಕೆ ನೀವು ಬಂದಿದ್ದೀರಿ, ಸಾಧನೆಯನ್ನು ಮಾಡಿದ್ದೀರಿ, ಇವತ್ತು ಸಾಧಕರ ಸ್ಥಾನದಲ್ಲಿ ಕೂತಿದ್ದೀರಿ. ಏನು ಸರ್ ಪ್ರೇರಣೆ ಆಯಿತು ನಿಮಗೆ ಈ ಶಿಕ್ಷಣ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ? ಸಾಧನೆ ಅಂತ ಮೊದಲಿಗೆ ಎಲ್ರಿಗೂ ನನ್ನ ನಮಸ್ಕಾರಗಳು. ಸಾಧನೆ ಅಂತ ನೀವು ಹೇಳ್ತಿದ್ದೀರಿ, ಸಾಧಿಸಬೇಕಾದ್ದು ಸಾಕಷ್ಟು ಇದೆ. ಸಾಧನೆ ಅಂತ ಮುಗಿದಿದೆ ಅಂತ ನಾನೇನು ಅಂದ್ಕೊಳ್ಳಲ್ಲ. ಇವತ್ತು ನಿಮ್ಮ ವಾಹಿನಿ ಮುಖಾಂತರ ನನ್ನ ಕರೆತಂದಿದ್ದೀರಿ, ಗುರುತಿಸಿದ್ದೀರಿ. ಅದಕ್ಕೆ ನನ್ನ ಆತ್ಮೀಯ ಪೂರ್ವಕವಾದಂಥ ಧನ್ಯವಾದಗಳು. ಸ್ಫೂರ್ತಿ ಅದು ನನಗೆ, ನಾನು ಬೀಯಿಂಗ್ ಥರ್ಡ್ ಜನರೇಷನ್ ಅಕಾಡೆಮಿಷಿಯನ್ ಇನ್ ಮೈ ಫ್ಯಾಮಿಲಿ, ನನಗೆ ಶಿಕ್ಷಣದ ವ್ಯವಸ್ಥೆ, ಶಿಕ್ಷಣದ ಒಡನಾಟ ಬಹಳ ವರ್ಷಗಳಿಂದ ನಮ್ಮ ಫ್ಯಾಮಿಲಿಯಲ್ಲಿರ್ಬೋದು, ಅದು ಹಾಗೆ ಬಂದಿದೆ. ಹಾಗೆ ನಾನು ಬೇರೆ ಫೀಲ್ಡನ್ನು ಆಯ್ಕೆ ಮಾಡ್ಕೊಳ್ಳೋಣ ಅಂಥೇಳಿ ಬೇರೆ ಬೇರೆ ಕಡೆ ಎಲ್ಲ ಹೋದಂಥವನು. ಮತ್ತು ವಿದೇಶದಲ್ಲಿ PhD ಮಾಡಿದೆ. ತದನಂತರ ಅಲ್ಲೆಲ್ಲೋ ಒಂದು ಕಡೆ ಕೆಲಸನೂ ಮಾಡಿದೆ. ಅದಾದ ನಂತರ ನನ್ನ ತಂದೆ ಯಾವುದೋ ಒಂದು ಸಂದರ್ಭದಲ್ಲಿ ವೈ ಡೋಂಟ್ ಟು ಕಮ್ ಬ್ಯಾಕ್ ಅಂತ ಯಾವಾಗಲೂ ಒಂದು ಸತಿ ಹೇಳಿದಾಗ, ನಾನು ಐ ರಿಯಲಿ ವಾಂಟೆಡ್ ಟು ಕಮ್ ಬ್ಯಾಕ್. ನಾನೆಲ್ಲೋ ಒಂದು ಕಡೆ ಕೆಲಸ ಮಾಡ್ತಾ ಇದ್ದಂಥ ಸಂಸ್ಥೆ ಅದು UK ದೇಶದ ಡಬ್ಲಿನಲ್ಲಿ. ಬಹುಶಃ ಅವತ್ತು ನಮ್ಮ ತಂದೆ ಹಿಂದಿನ ದಿನ ರಾತ್ರಿ ನನಗೆ ಫೋನ್ ಮಾಡಿ, ಯು ಹ್ಯಾವ್ ಟು, ಇಟ್ ಈಸ್ ಬೆಟರ್ ಯು ಶುಡ್ ಕಮ್ ಅಂತ ಅಂದ್ಬಿಟ್ಟು ಪಾಪ ಏನೋ ಬೇಜಾರು ಮಾಡ್ಕೊಂಡಿಟ್ರು. ತದನಂತರ ನಾನು ಅಲ್ಲಿ ರೆಸಿಗ್ನೇಷನ್ ಲೆಟರ್ ಕೊಡೋಕೆ ಹೋದಾಗ ಬಹುಶಃ ಅವ್ರು ಏನಾರ ಕನ್ವಿನ್ಸ್ ಮಾಡಿದರೆ ಅಲ್ಲಿ ಇದ್ಬಿಡ್ತಿದ್ನೇನೋ. ಆದರೆ ಅವ್ರು ಕನ್ವಿನ್ಸ್ ಮಾಡಲಿಲ್ಲ. ವಾಟ್ ಈಸ್ ದ ರೀಸನ್ ಅಂತ ಹೇಳಿದಾಗ, ಇಲ್ಲ ಮೈ ಪೇರೆಂಟ್ಸ್ ರಿಯಲಿ ವಾಂಟ್ಸ್ ಮೀ ಬ್ಯಾಕ್ ಅಂತ ಹೇಳಿದೆ. ಅದಕ್ಕೆ ಅಲ್ಲಿದ್ದಂಥ ವ್ಯಕ್ತಿ he said you are a sentimental fool ಅಂತ ಅಂದ್ಬಿಟ್ಟು. ಸೊ ನನಗೆ ಅದು ವಿದೇಶದಲ್ಲಿ ನಾವೆಲ್ಲ, ಇಲ್ಲಿ ಎಲ್ಲ ನಮಗೆ ಮನಸ್ಸು ತೋಚಿದಂಗೆ ನಾವೆಲ್ಲ ಕೂಗಾಡ್ಲಿಕ್ಕೆ ಆಗಲ್ಲ ಅಲ್ಲಿ. ಹಾಗಾಗಿ ನಾನು ನಯವಾಗಿ ಉತ್ತರ ಕೊಡಬೇಕಾಗಿ ಬಂತು. ಅಫ್ಕೋರ್ಸ್ ಸರ್, ಐ ವುಡ್ ಲವ್ ಟು ಬಿ ಎ ಫೂಲ್ ಅಮಾಂಗ್ ಕ್ಲೆವರ್, ನಾಟ್ ಕ್ಲೆವರ್ ಅಮಾಂಗ್ ಫೂಲ್ಸ್. ಸೊ ದಟ್ ಈಸ್ ವೈ ಐ ಆಮ್ ಲಿವಿಂಗ್ ದಿಸ್ ಕಂಟ್ರಿ ಅಂತ ಹೇಳಿ ಅವತ್ತು ಗುಡ್ ಬೈ ಹೇಳಿ ಬಂದವನು. ಐ ವಾಸ್ ಸಚ್ ಎ grown up boy, but still, you know, my father loved so much for coming back. ನಾನು ಅಲ್ಲಿ ಕೆಲಸ ಬಿಟ್ಟು ಬಂದ ಕೂಡಲೇ ಮೈ ಫಾದರ್ ಇನ್ ಫ್ಯಾಕ್ಟ್ ಹಿ ಶೌಟೆಡ್ ಆನ್ ಮೀ. ನನಗೇನೋ ಮನಸ್ಸಿಗೆ ಅನ್ನಿಸ್ತು, ನಿನಗೆ ಹೇಳಿದೆ, ಬಟ್ ನಿನ್ನ ಕೆಲಸನೇ ಬಿಟ್ಟು ಅಂತ ನಿಂಗೆ ಯಾರು ಹೇಳಿದ್ದು ಅಂತ ಅದಕ್ಕೂ ಹೇಳಿದ್ದು ಉಂಟು. ಬಟ್ ಐ ಆಮ್ ಹ್ಯಾಪಿ ದಟ್ ಐ ಆಮ್ ಹಿಯರ್. ಐ ಆಮ್ ಸರ್ವಿಂಗ್ ಫಾರ್ ದಿ ನೇಷನ್. ಜೊತೆಗೆ ಟುಡೇ ಐ ಆಮ್ ಅಫ್ಕೋರ್ಸ್, ಅದಾದಮೇಲೆ 2012ರಲ್ಲಿ ಐ ಲಾಸ್ಟ್ ಮೈ ಫಾದರ್. ಬಟ್ ಸ್ಟಿಲ್, ವಿ ವರ್ ಆಲ್ ರನ್ನಿಂಗ್ ಎಜುಕೇಷನಲ್ ಆರ್ಗನೈಸೇಷನ್ಸ್ ಫ್ರಮ್ ಬಿಗಿನಿಂಗ್ ಸ್ಟೇಜಸ್. ಆ ಕಾಲದಲ್ಲಿ ಪ್ರಪ್ರಥಮವಾದಂಥ ಕನ್ನಡ ಪಂಡಿತರು, ಪಂಡಿತ್ MB ಚೆಲುವರಾಯರು, ಅವರ ಮೊಮ್ಮಗ ನಾನು, ಮೈಸೂರು ಭಾಗ ನಮ್ಮದೆಲ್ಲ. ಸೊ ಆ ಕಾಲದಲ್ಲೂ ಕೂಡ ಬಡ ಮಕ್ಕಳಿಗೆ ಶಿಕ್ಷಣ ಅದು ಇದು ಅದರದ್ದೆಲ್ಲ ವ್ಯವಸ್ಥೆಗಳನ್ನ ಮಾಡ್ತಾಯಿದ್ದರು. ಅವ್ರ ಬಗ್ಗೆ ಎಲ್ಲ ಸಾಕಷ್ಟು ಪುಸ್ತಕಗಳು ಇದ್ದಾವೆ. ನಾನು ಕೂಡ ಒಂದೆರಡು ಪುಸ್ತಕಗಳನ್ನ ಬರೆದಿದ್ದೇನೆ, ನಮ್ಮ ತಂದೆ ಮತ್ತು ತಾಯಿ, ನಮ್ಮ ತಾತನ ಬಗ್ಗೆ ಎಲ್ಲ. ಸೊ ಅದ್ರ ಮುಖಾಂತರ ಸಾಕಷ್ಟು ಜನಕ್ಕೆ
ವಿದ್ಯೆಯನ್ನು ಏನು ಈ ಸಮಾಜದಲ್ಲಿ ಧಾರೆ ಎರೆದಂಥ ವಂಶದಲ್ಲಿ ಹುಟ್ಟಿದ್ದೀನಿ ಅನ್ನೋದು ನನಗೊಂದು ಹೆಮ್ಮೆ ಇದೆ. ಸೊ ಅದೇ ವರ್ಕನ್ನು ನಾನು ಕೂಡ ಹೇಗೋ ನಾನು ಬೇರೆ ಕಡೆ ಹೋಗಬೇಕು ಅಂತಿದ್ರು ಕೂಡ ವಿಧಿ ನನ್ನನ್ನು ಇದೇ ಲೈನಿಗೆ ಕರ್ಕೊಂಬಂದಿದ್ದು. ಬಟ್ ಇವತ್ತು ನಾನು ಐ ಆಮ್ ಹ್ಯಾಪಿ. ಎಲ್ಲೋ ಒಂದು ಕಡೆ ಅಂದ್ಕೊಳ್ತಿದ್ದೆ ಬೇರೆ ಲೈನಿಗೆ ಹೋಗಿದ್ರೆ ಚೆನ್ನಾಗಿತ್ತು ಅಂತ. ಬಟ್ ಟುಡೇ ಐ ಆಮ್ ಏಬಲ್ ಟು ಮೇಕ್ ಲಾಟ್ ಆಫ್ ಚೇಂಜಸ್ ಇನ್ ಲಾಟ್ ಆಫ್ ಯಂಗ್ಸ್ಟರ್ಸ್. ಸಾಕಷ್ಟು ಜನ ಯಂಗ್ಸ್ಟರ್ಸ್ ಜೀವನದಲ್ಲಿ ಅವರ ಬೆಳವಣಿಗೆಗೆ ಒಂದು ಮುಖ್ಯವಾದ ಪಾತ್ರವನ್ನು ವಹಿಸ್ಕೊಂಡ ಮೇಲೆ ಆ ವಿದ್ಯಾರ್ಥಿಗಳು ಅವರೊಂದು ಸ್ಥಾನಕ್ಕೆ ಬಂದಾಗ ನಮಗೆ ಬಂದು ಮಾತನಾಡಿಸ್ತಕ್ಕಂಥದ್ದು, ಅಥವಾ ಅವರು ನಮಗೆ ಸರ್ ನೀವು ನಿಮ್ಮಿಂದ ನಾನು ಇವತ್ತು ಹೀಗೆ ಅಂತ ಅಂದಾಗ ಆ ಹೆಮ್ಮೆ ಇದೆಯಲ್ಲ, ಯಾವುದೇ ಸಾಫ್ಟ್ವೇರ್ ಇಂಡಸ್ಟ್ರಿನಲ್ಲಾಗಿರ್ಬೋದು ಅಥವಾ ಯಾವುದೇ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಆಗಿದ್ರು ಕೂಡ ಆ ಏನು ಎಷ್ಟೇ ದೊಡ್ಡ ಬ್ಯಾಂಕ್ ಬ್ಯಾಲೆನ್ಸ್ ಇದ್ರು ಆ ಒಂದು ಆತ್ಮತೃಪ್ತಿ ಮತ್ತು ವಿದ್ಯಾರ್ಥಿಗಳು ನಮ್ಮನ್ನು ಮತ್ತೆ ಹರಿಸ್ತಾರಲ್ಲ, ಆ ವಿದ್ಯಾರ್ಥಿಗಳು ಮತ್ತೆ ನಮ್ಮನ್ನು ಹರಿಸಿದಾಗ ನಮಗೆ ಸಿಕ್ಕುವಂಥ ಆತ್ಮಗೌರವ, ಅಭಿಮಾನ ಇನ್ನೆಲ್ಲೂ ಇಲ್ಲ. ಬ್ಯಾಂಕಲ್ಲಿ ಎಷ್ಟೇ ಬ್ಯಾಲೆನ್ಸ್ ಇದ್ರೂ ಕೂಡ ಅದಕ್ಕೆ ಸಮ ಅಲ್ಲ ಅಂತ ನನಗೆ ಅನಿಸಿದೆ. ನಿಮ್ಮ ಈ ಕಥೆಯನ್ನು ಕೇಳಿದ ಸಂದರ್ಭದಲ್ಲಿ ತಾಯಿ ಶಾರದೆಯ ಕೃಪೆ ವಿದ್ಯೆಯ ವಿಚಾರದಲ್ಲಿ ನಿಮ್ಮ ಮೇಲೆ ಅಪಾರವಾಗಿ ಆಶೀರ್ವಾದ ಮಾಡಿರೋದು ಗೊತ್ತಾಗ್ತಾ ಇದೆ. ಆದರೆ ನೀವು ಶಿಕ್ಷಣ ಸೇವೆಯನ್ನು ಮಾಡ್ತಾ ನಿಂತ್ಕೋತೀರಿ. ಈ ಸುದೀರ್ಘ 20 ವರ್ಷಗಳು ಅಂದಾಗ ಒಬ್ಬ ಶಿಕ್ಷಕನಾಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಿರುವಂಥ ಪರಿ ಇರ್ಬೋದು, ಜವಾಬ್ದಾರಿಗಳನ್ನು ತಗೊಂಡಿರೋದಿರ್ಬೋದು, ಕೆಲವೊಂದು ನಿರ್ಧಾರಗಳ ವ್ಯತ್ಯಾಸ ಆಗ್ತಿದೆ ಅಂದಾಗ ಅಲ್ಲಿ ಪ್ರತಿಭಟಿಸಿದ್ದಿರ್ಬೋದು. ಸೊ ಆ ಸೇವೆ ನಿರಂತರವಾಗಿ ನಡೀತಾ ಇದೆ. ಆ ಶಿಕ್ಷಣ ಸೇವೆಯ ಬಗ್ಗೆ ಹೇಳೋದಾದರೆ, ನಾನು ಈ ಒಂದು ಶಿಕ್ಷಣ ಸಂಸ್ಥೆ, ನಮ್ಮಲ್ಲಿ ಶಿಕ್ಷಣ ಸಂಸ್ಥೆ ನಮ್ಮ ಏನು ಫ್ಯಾಮಿಲಿಯಲ್ಲೂ ಕೂಡ ಒಂದು ಶಿಕ್ಷಣ ಸಂಸ್ಥೆ. ನಾವು ನಮ್ಮ ತಾಯಿ ಮತ್ತು ತಂದೆ, ನಮ್ಮ ತಂದೆ ಐ ವಾಸ್ ಅನ್ IAS ಆಫೀಸರ್. ತಾಯಿ ಶಿಕ್ಷಣ ಸಂಸ್ಥೆಯನ್ನು 1989ನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡಿದರು. ನಾನು ಕೂಡ ಅವಾಗ ಒಂದು 10 ವರ್ಷದ ಹುಡುಗ. ನಾನು ಐ ಯೂಸ್ ಟು ಇಂಟ್ರ್ಯಾಕ್ಟ್, ಮತ್ತು ಬೆಳೆದು ಬಂದಂಥ ಹಾದಿ, ಮತ್ತು ಭಾಳ ಹಂಬಲ್ ವೇನಲ್ಲಿ ತಗೊಂಡು ಬಂದಂಥ ಶಿಕ್ಷಣ ಸಂಸ್ಥೆಗಳು ನಮ್ದೆಲ್ಲ. ಇವತ್ತಿನ ದಿವಸದ ಥರ ಕಾರ್ಪೊರೇಟ್ ಸ್ಟೈಲ್ ಆಫ್ ಶಿಕ್ಷಣ ಸಂಸ್ಥೆಗಳು ನಾವು ಯಾವತ್ತೂ ನಾವು ಮಾಡಿಲ್ಲ. ಇವತ್ತಿಗೂ ಸಹ ಕಾರ್ಪೊರೇಟ್ ಶಿಕ್ಷಣ ಸಂಸ್ಥೆಗಳನ್ನ ನಾವೇನು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು ನಡೆಸ್ತಾ ಇಲ್ಲ. ಬಟ್ ಏನಂದರೆ ಆವತ್ತಿನ ದಿವಸದಿಂದನೂ ಕೂಡ ಶಿಕ್ಷಣದ ವ್ಯಾಪ್ತಿಯಲ್ಲಿ ತಂದೆ ತಾಯಿ ಎಲ್ಲರೂ ತೊಡಗಿಸ್ಕೊಂಡಿದ್ರು. ಮತ್ತು ನಮ್ಮಲ್ಲೆಲ್ಲ ಒಂದಷ್ಟು ಫ್ರೀ ಎಜುಕೇಷನ್ಸು ಇವೆಲ್ಲ ನಡ್ಕೊಂಡು ಬರ್ತಾ ಇದ್ರಿಂದ ನನಗೆ ಇದ್ರದ್ದು ಆಳ ಭಾಳ ಚೆನ್ನಾಗಿ ಅರಿವಿತ್ತು. ಮತ್ತು ಪಬ್ಲಿಕ್ ಏನು ಇಂಟ್ರೊಡಕ್ಷನ್ ಮತ್ತು ಪಬ್ಲಿಕ್ ಇಂಟ್ರಾಕ್ಷನ್ ನನಗೆ 10ನೇ ವಯಸ್ಸಿಂದನೂ ಕೂಡ ನಾನು ರೂಢೀಕರಿಸ್ಕೊಂಡಿದ್ದೆ. ಅದು ಹಾಗೆ ಬೆಳೀತಾ ಬಂದು ಎಲ್ಲೋ ಒಂದು ಕಡೆ ಇದ್ರದ್ದು ವಿಚಾರ ವಿನಿಮಯಗಳೆಲ್ಲ ಆಗುವಂಥ ಸಂದರ್ಭದಲ್ಲಿ ಒಂದು 15 ವರ್ಷದ ಹುಡುಗ 18 ವರ್ಷದ ಹುಡುಗ ಆದ್ರೂ ನನ್ನನ್ನು ಒಂದಷ್ಟು ಕಡೆ ಕರೆಯೋರು. ಅದ್ರ ಜೊತೆಗೆ ನಾವು ಓದಂಥ ನನ್ನ ಕಾಲೇಜು ವಿಜಯ ಕಾಲೇಜ್, ಬಸವನಗುಡಿ ವಿಜಯ ಕಾಲೇಜ್. ನಾನು ಅಲ್ಲಿ ಓದೋಂಥ ಸಂದರ್ಭದಲ್ಲಿ ಬಸವನಗುಡಿಲಿದ್ದಂಥ ನ್ಯಾಷನಲ್ ಕಾಲೇಜ್ ಬ್ಯಾಂಗ್ಳೂರು ಸೈನ್ಸ್ ಫೋರಮ್ ಅಂತ ಇತ್ತು. ಬ್ಯಾಂಗ್ಳೂರು ಸೈನ್ಸ್ ಫೋರಮಲ್ಲಿ ಡಾಕ್ಟರ್ H. ನರಸಿಂಹಯ್ಯನವರು ನನ್ನ ಒಂಚೂರು ಈ ವೈಬ್ರೆನ್ಸಿ ನೋಡಿಬಿಟ್ಟು ಸ್ಟೂಡೆಂಟ್ ಸೆಕ್ರೆಟರಿ ಮಾಡಿದರು ಆ ಕಾಲದಲ್ಲಿ. ಸ್ವಲ್ಪ ಅವಾಗೆಲ್ಲ ಏನಂದರೆ ಈ ಕಾಲೇಜ್ಗೂ ಆ ಕಾಲೇಜ್ಗಳಿಗೂ ಒಂಥರ ತಾರತಮ್ಯಗಳು ಯಾವ ವಿದ್ಯಾರ್ಥಿಗಳಿಗೂ ಇರ್ತಿರ್ಲಿಲ್ಲ, ಮೇಸ್ಟ್ರುಗಳಿಗೂ ಇರ್ತಿರ್ಲಿಲ್ಲ. ಇಲ್ಲಿ ಚೆನ್ನಾಗಿ ಪಾಠ ಮಾಡೋವಂಥ ಫಿಸಿಕ್ಸ್ ಟೀಚರ್ ಇದ್ದರು ಅಂತಂದರೆ ಆ ಕಾಲೇಜಿನ ವಿದ್ಯಾರ್ಥಿಗಳೆಲ್ಲ ಈ ಕಡೆಗೆ ಬರೋರು, ಇಲ್ಲಿ ಚೆನ್ನಾಗಿತ್ತು ಅಂದರೆ ಅಲ್ಲಿ ಹೋಗೋರು. ಈ ಥರ ನಾವೆಲ್ಲ ಆ ಕಾರ್ಡಿಯಲ್ ರಿಲೇಷನ್ಶಿಪ್ಪು ಒಂದು ಸಂಸ್ಥೆಗೂ ಮತ್ತೊಂದು ಶಿಕ್ಷಣ ಸಂಸ್ಥೆಗೂ ಇರ್ತಿತ್ತು. ಸೊ ಆ ಸಂದರ್ಭದಲ್ಲಿ ಒಂದಷ್ಟೆಲ್ಲೋ ಬಹುಶಃ ನನಗೆ ಆ ಲೀಡರ್ಶಿಪ್ ಕ್ವಾಲಿಟೀಸು ಬೆಳೀತಾ ಹೋಯಿತು ಅಂತ ಅಂದ್ಕೊಳ್ತೀನಿ. ನನಗೆ ಗೊತ್ತಿಲ್ಲದಂಗೆ ಬೆಳೀತಾ ಹೋಯಿತು. ಅದ್ರ ನಂತರ ಏನಾಯಿತು, ನಮ್ಮ ಕಾಲೇಜ್ನಲ್ಲಿ ಓದುವಂಥ ಸಂದರ್ಭದಲ್ಲಿ ನನ್ನ ಪ್ರಿನ್ಸಿಪಾಲ್ರು, ನೋಡಪ್ಪ ಈತ ನನ್ನ ಕಾಲೇಜ್ ಸ್ಟೂಡೆಂಟು ಇನ್ಯಾವುದೋ ಕಾಲೇಜಲ್ಲಿ ಹೋಗಿ ಎಲ್ಲ ಕೆಲಸಗಳನ್ನ ಮಾಡಿಕೊಡ್ತಾ ಇದ್ದಾನೆ, ನಮ್ಮ ಕಾಲೇಜಲ್ಲೂ ಒಂದಿಷ್ಟು ಜವಾಬ್ದಾರಿ ಹಾಕಿ ಇವನಿಗೆ ಅಂತ. ತಿರ್ಗಾ ನನಗೆ ನಮ್ಮ ವಿಜಯ ಕಾಲೇಜಲ್ಲೂ ಕೂಡ ನನಗೆ ಸ್ಟೂಡೆಂಟ್ ಸೆಕ್ರೆಟರಿ ಮಾಡಿದ್ರು. ಸೊ ಹಾಗಾಗಿ ನಾನು ಐ ಯೂಸ್ ಟು ಬ್ಯಾಲೆನ್ಸ್ ಡ್ಯೂರಿಂಗ್ ದೋಸ್ ಡೇಸ್. ಮತ್ತು ಆಗಿಂದನೂ ಕೂಡ ಏನಾದರೂ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಏನಾದರೂ ಹೋರಾಟಗಳು ನಡೆದಾಗ ಎಲ್ಲ ಹೋರಾಟಗಳಲ್ಲೂ ಭಾಗಿಯಾಗಿದ್ದೆ. ಇತ್ತೀಚಿನ ದಿನಗಳಲ್ಲೂ ಕೂಡ ಕೋವಿಡ್ ಸಂದರ್ಭದಲ್ಲೂ ಕೂಡ ನಮ್ಮ ಎಜುಕೇಷನಲ್ ಆರ್ಗನೈಸೇಷನ್ಸಲ್ಲಿ ಶಿಕ್ಷಕರಿಗೆಲ್ಲ ಸುಮಾರು ಪ್ರಾಬ್ಲಮ್ ಆದಾಗ, ಈಗ SW TBF ಟೀಚರ್ಸ್ ಬೆನಿಫಿಟ್ ಫಂಡು, ಟೀಚರ್ಸ್ ವೆಲ್ಫೇರ್ ಫಂಡು ಇವೆಲ್ಲ ಸರ್ಕಾರದಿಂದ ಬರದೇ ಇದ್ದಂಥ ಸಂದರ್ಭದಲ್ಲಿ ಅವಾಗಲೂ ಕೂಡ ಉಗ್ರವಾದಂಥ ಪ್ರತಿಭಟನೆಗಳು ಮತ್ತು
ಉಗ್ರವಾದಂಥ ಪ್ರತಿಭಟನೆ ಅಂತಂದರೆ ಯಾರನ್ನು ಬೈಕೊಂಡು ಮಾಡ್ಕೊಂಡಂತಲ್ಲ, ಅಂದರೆ ಶಿಕ್ಷಕರದ್ದು ಒಂದು ಹಕ್ಕು ಅಂತ ಹೇಳಿ ಆ ಹಕ್ಕನ್ನು ಎಲ್ಲ ಶಿಕ್ಷಕರಿಗೂ ಕೂಡ ನನ್ನ ಜೊತೆ ನಮ್ಮ ಸಂಘಟನೆ ಎಲ್ಲ ಇತ್ತು. ಆ ಸಂಘಟನೆಗಳ ಜೊತೆಗೂಡಿ ನಾವೆಲ್ಲ ಆವತ್ತಿನ ದಿವಸ ಕೋವಿಡ್ ಸಂದರ್ಭದಲ್ಲಿ ನಮ್ಮ ಶಿಕ್ಷಕರ ಸಂಘಟನೆ ಕ್ಯಾಂಪ್ಸ್ ಇರ್ಬೋದು, ರುಪ್ಸಾ ಇರ್ಬೋದು, ಮತ್ತೊಂದಿರ್ಬೋದು, ಸಾಕಷ್ಟು ಆರ್ಗನೈಸೇಷನ್ನಲ್ಲೂ ಕೂಡ ನಾನು ಐ ಆಮ್ ವರ್ಕಿಂಗ್ ವಿತ್ ದಿ ಕಮಿಟೀಸ್. ಅವೆಲ್ಲ ಅವತ್ತು ಇನಿಷಿಯೇಟಿವ್ಶಿಪ್ ತೊಗೊಂಡಿದ್ದಕ್ಕೆ ಸಾಕಷ್ಟು ಶಿಕ್ಷಕರಿಗೆ ಅನುಕೂಲ ಆಗಿದೆ. ಮತ್ತು ಮಾಧ್ಯಮದ ಮುಖಾಂತರ ಒಂದಿಷ್ಟು ಅರಿವು ಮೂಡಿಸೋಕ್ಕಂಥದ್ದು, ಮತ್ತು ಸಾಕಷ್ಟು ವಿಚಾರ ವಿನಿಮಯಗಳನ್ನು ಪತ್ರಿಕೆಗಳಲ್ಲಿ ಬರಿತಾ ಹೋಗ್ತಿದ್ದೆ ಆ್ಯಸ್ ಎ ಕಾಲಮ್ನಿಸ್ಟು. ಸೊ ಇವೆಲ್ಲವೂ ಕೂಡ ಒಂದಷ್ಟು ಹೋರಾಟಕ್ಕೆ ಅಂದರೆ ಒಳ್ಳೆಯ ರೀತಿಯ ಹೋರಾಟ ಫಾರ್ ದಿ ಪರ್ಪಸ್ ಆಫ್ ಡೆವಲಪ್ಮೆಂಟ್. ಈಗ ಮೊದಲ ಜವಾಬ್ದಾರಿ ಅಂತ ನೀವು ತಗೊಂಡಿದ್ದು ಯಾವಾಗ? ಇವತ್ತು ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾಗಿರೋವರೆಗೂ ಕೂಡ ಈ ಹಂತದ ಜವಾಬ್ದಾರಿಗಳ ಬಗ್ಗೆ ನೆನಪಿಸ್ಕೊಳ್ಳೋದು. ನನ್ನ ಮೊದಲ ಪಬ್ಲಿಕ್ ಇಂಟ್ರಾಕ್ಷನ್ ಬ್ಯಾಂಗ್ಳೂರ್ ಸೈನ್ಸ್ ಫೋರಮ್. ಆಗ ದೆನ್ ಐ ವಾಸ್ ಡ್ಯೂರಿಂಗ್ ಮೈ PUC ಡೇಸ್. ಆಗ ಸ್ವಲ್ಪ ಪಬ್ಲಿಕ್ ಇಂಟ್ರಾಕ್ಷನ್ಸ್ ಜಾಸ್ತಿ ಆಯಿತು. ಮತ್ತು ಏನು ಸಾವಿರಾರು ಜನ ಕೂತಿರುವಾಗ ಅಡ್ರೆಸ್ ಮಾಡುವಂಥ ಒಂದಷ್ಟು ಅವಕಾಶಗಳು ಸಿಕ್ತು. ಬಟ್ ನಂಗೆ ಯಾವತ್ತೂ ಕೂಡ ಇದುವರೆಗೂ ಏನು ಸ್ಟೇಜ್ ಫಿಯರ್ ಅನ್ನೋದು ನನಗೆ ವಿದ್ಯಾರ್ಥಿ ದೆಸೆಯಲ್ಲೂ ನನಗೆ ಗೊತ್ತಾಗಲಿಲ್ಲ. ಯಾರಾದರೂ ನನ್ನ ಸ್ನೇಹಿತರು ಸ್ಟೇಜ್ ಫಿಯರ್ ಬಗ್ಗೆ ಮಾತನಾಡ್ತಿದ್ರೆ ಇದು ಹೇಗಾಗುತ್ತೆ ಸ್ಟೇಜ್ ಫಿಯರ್ ಅನ್ನೋದು ಒಂಚೂರು ಅನುಭವಿಸೋಕ್ಕೆ ಆಗತ್ತಾ ಅಂತ ಯೋಚನೆ ಮಾಡ್ತಿದ್ದೆ. ನನಗೆ ಇದುವರೆಗೂ ಈ ಸ್ಟೇಜ್ ಫಿಯರ್ ಎಲ್ಲೂ ಕೂಡ ನಾನು ಅನುಭವಿಸ್ಲಿಲ್ಲ. ದೇವ್ರ ದಯ ಅದು ಹಾಗೆ ಕರ್ಕೊಂಬಂತು. ಈ ಹಂತದ ಜವಾಬ್ದಾರಿಗಳಲ್ಲಿ ಸವಾಲುಗಳು ಅಂತ ಏನಾದರೂ ಎದುರಿಸಿದ್ಯಾ? ಸಾಕಷ್ಟು ಸವಾಲುಗಳು. ಮತ್ತೆ ಈ ಸಮಾಜದಲ್ಲಿ ಏನಾದರೂ ತಾವು ಚೇಂಜಸ್ ಅನ್ನು ತರಬೇಕು ಅಂತ ಹೋದಾಗ ಇಟ್ ಇಸ್ ನಾಟ್ ಸೋ ಈಸಿ. ಒಂದು ಸಣ್ಣ ಚೇಂಜಸ್ ತರಬೇಕಾದ್ರೂ ಫ್ರಿಕ್ಷನ್ ಇಲ್ಲದೆ ಯಾವ ಇದು ಕೂಡ ನಡೆಯೋದಿಲ್ಲ. ಏನು ಯಾವ ಬದಲಾವಣೆಗಳು, ಯಾವ ಒಳ್ಳೆಯ ರೀತಿಯ ಬೆಳವಣಿಗೆಗಳು ಯಾವತ್ತೂ ಕೂಡ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಹಾಗಾಗಿ ಸಾಕಷ್ಟು ಏನು ಸವಾಲುಗಳನ್ನ ಎದುರಿಸ್ಕೊಂಡು ಮತ್ತು ಅದೆಲ್ಲವೂ ಕೂಡ ಸ್ಟ್ರಾಟಜಿಕಲ್ ವೇನಲ್ಲಿ ಅದು ಕೂಡ ಭಾಳ ಇಂಪಾರ್ಟೆಂಟ್. ಸವಾಲುಗಳು ಬಂದಾಕ್ಷಣಕ್ಕೆ ನಾವು ಏನು ಹುಲಿಯಂತೆ ಮೈ ಮೇಲೆ ಬಿದ್ದು ಅವೆಲ್ಲ ದಟ್ ಬಿಕಮ್ಸ್ ಅನ್ಯಾಚುರಲ್. ನಾವು ಬೀಯಿಂಗ್ ಅಕಾಡೆಮಿಷಿಯನ್ಸ್, ನಾವು ಸಾವಿರಾರು ಜನ ಲಕ್ಷಾಂತರ ಜನ ವಿದ್ಯಾರ್ಥಿಗಳಿಗೆ ನಾವು ಪಾಠ ಹೇಳ್ಕೊಡ್ತಕ್ಕಂಥ ವೃತ್ತಿಯಲ್ಲಿ ಇದ್ಕೊಂಡು ಸಮಸ್ಯೆಗಳು ಬಂದಾಗ ಯಾವ ರೀತಿ ಎದುರಿಸ್ಬೇಕು ಅನ್ನೋದನ್ನು ನಮ್ಮನ್ನು ನೋಡಿ ನಮ್ಮ ವಿದ್ಯಾರ್ಥಿಗಳು ಕಲಿಯೋದ್ರಿಂದ ಸೊ ಸ್ಟ್ರಾಟಜಿಕಲಿ ನಾವು ಅದನ್ನೆಲ್ಲ ಸವಾಲುಗಳನ್ನ ಎದುರಿಸ್ಬೇಕು. ಮುಂಚೆ ಮಂಗಳೂರು ವಿಶ್ವವಿದ್ಯಾಲಯದಲ್ಲೂ ಇದ್ದೆ, ತದನಂತರ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದಲ್ಲೂ ಇದ್ದೆ. ಉತ್ತರ ವಿಶ್ವವಿದ್ಯಾಲಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ನನ್ನ ಹೋರಾಟ ಸಾಕಷ್ಟು ಇದ್ವು. ಅದು ಸಮಾಜದ ಏನು ಶಿಕ್ಷಣ ತಜ್ಞರಲ್ಲಿ ಅಥವಾ ಸಮಾಜದ ಶಿಕ್ಷಕರಲ್ಲಿ ಎಲ್ರಿಗೂ ತಿಳಿದಂಥ ವಿಚಾರ. ಮತ್ತು ಸರ್ಕಾರಕ್ಕೂ ಒಂದಷ್ಟು ನನ್ನ ಏನು ಕೋರಿಕೆಗಳು, ನನಗೆ ಸರ್ಕಾರದಿಂದನೂ ಒಂದಷ್ಟು ಸವಾಲುಗಳಿದ್ವು. ಎಲ್ಲವನ್ನು ಏನು ಹಿರಿಕರ ಕೃಪೆಯಿಂದ ಅವೆಲ್ಲವನ್ನು ಮೆಟ್ ನಿಂತು ತದನಂತರ ನಾನು ಐ ಫಾಟ್ ಫಾರ್ ಎ ಕಾಸ್ ಫಾರ್ ದಿ ಪರ್ಪಸ್ ಆಫ್ ಸ್ಟೂಡೆಂಟ್ಸ್ ವೆಲ್ಫೇರ್, ಫಾರ್ ದಿ ಪರ್ಪಸ್ ಆಫ್ ಟೀಚರ್ಸ್ ವೆಲ್ಫೇರ್, ಶಿಕ್ಷಕರಿಗೋಸ್ಕರ, ವಿದ್ಯಾರ್ಥಿಗಳಿಗೋಸ್ಕರ. ಮತ್ತು ಎಕ್ಸಾಮಿನೇಷನ್ ಸಿಸ್ಟಮ್ ಇದ್ದಿದ್ದು. ಮತ್ತು ನಮ್ಮಲ್ಲಿ ಒಂದು ಸರ್ತಿ ಉತ್ತರ ವಿಶ್ವವಿದ್ಯಾಲಯದಲ್ಲಿ ಇತ್ತೀಚೆಗಷ್ಟೇ ಸುಮಾರು ಒಂದಷ್ಟು ಜನ ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಕಾರ್ಡ್ಸೇ ಕೊಡ್ದಿರ ಸಾಕಷ್ಟು ಜನ ಸ್ಟೂಡೆಂಟ್ಸು ಅಬ್ರಾಡಿಗೆ ಎಕ್ಸಾಮಿನೇಷನ್ ಬರೆದು ಪಾಪ ಅಲ್ಲೆಲ್ಲ ತೇರ್ಗಡೆ ಆಗಿ ಮಾರ್ಕ್ಸ್ ಕಾರ್ಡ್ ಇಲ್ದಿರ ಫ್ರಾನ್ಸ್ ವೀಸಾ, ಸೆಂಜನ್ ವೀಸಾಸು ಅಥವಾ ಈವನ್ ಸ್ಕ್ಯಾಂಡಿನೇವಿಯನ್ ನೇಷನ್ಸ್ಗೆ ಹೋಗ್ತಕ್ಕಂಥ ವೀಸಾಸ್ ಎಲ್ಲವೂ ಕೂಡ ಬ್ಯಾನ್ ಆಗೋಗಿತ್ತು. ಸೊ ಆ ಸಂದರ್ಭದಲ್ಲೂ ಕೂಡ ಇತ್ತೀಚಿನ ದಿನಮಾನಗಳಲ್ಲಿ ಒಂದೇ ದಿವಸ 8,000 ಮಾರ್ಕ್ಸ್ ಕಾರ್ಡ್ಸನ್ನು ಕೂಡ ಈಚೆ ತರೋದ್ರಲ್ಲಿ ಸಕ್ರಿಯವಾಗಿ ವಿದ್ಯಾರ್ಥಿಗಳ ಜೊತೆ ನಿಂತು ನಾನೊಬ್ಬ ಸಿಂಡಿಕೇಟ್ ಸದಸ್ಯ ಅನ್ನೋದನ್ನು ಕೂಡ ನಾನು ಮರೆತು ವಿದ್ಯಾರ್ಥಿಗಳಿಗೋಸ್ಕರ ಕೆಲಸ ಮಾಡಿ. ಯಾಕಂದ್ರೆ ನಾವಲ್ಲಿ ಹೋಗದೆ ಒಂದು ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸದಸ್ಯ ಅಂದ ತಕ್ಷಣವೇ ನಾವಲ್ಲಿ ಅಧಿಕಾರ ಚಲಾಯಿಸಕ್ಕೆ ಹೋಗೋದಲ್ಲ, ಅಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಬೇಕು. ಅದೇ ರೀತಿಯಲ್ಲಿ ಸಮಾಜದಲ್ಲಿರ್ತಕ್ಕಂಥ ಅಥವಾ ಯೂನಿವರ್ಸಿಟಿಯ ಶಿಕ್ಷಕರು ಏನಿರ್ತಾರೆ ಆ ಶಿಕ್ಷಕರನ್ನು ಕೂಡ ನಾವು ಗಮನ ಇಟ್ಕೋಬೇಕು. ಮತ್ತು ವಿಶ್ವವಿದ್ಯಾಲಯ ಬೆಳವಣಿಗೆಗೆ ಏನು ಮಾಡಬೇಕು ಅದನ್ನು ನಾವು ಮಾಡ್ತಾ ಹೋಗಬೇಕೇ ಹೊರತು ಅಲ್ಲಿ ಎಲ್ಲೋ ಬಂದು ನಾನು ಅಧಿಕಾರ ಚಲಾಯಿಸೋಕ್ಕೋಸ್ಕರ ವಿ ಶುಡ್ ನಾಟ್ ಟೇಕ್ ಎನಿ ಪೊಸಿಷನ್. ಯಾವತ್ತು ಯಾವುದೇ ವ್ಯಕ್ತಿ ಅಧಿಕಾರ ಚಲಾವಣೆಗೋಸ್ಕರ ನಾನು ಆ ಒಂದು ಪೊಸಿಷನ್ಗೆ ಹೋಗ್ತೀನಿ ಅಂತ ಅವನು ಮನಸ್ಸಲ್ಲಿ ಇಟ್ಕೊಂಡು ಹೋಗ್ತಾನೋ ಅವನ ಅವನತಿ ಅಲ್ಲಿಂದ ಸ್ಟಾರ್ಟ್ ಅಂತ ಅರ್ಥ. ಕಳೆದ 20 ವರ್ಷಗಳಲ್ಲಿ ಹಾಗಾದರೆ
ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು, ಆ ವಿದ್ಯಾರ್ಥಿ ಜೀವನವನ್ನು ಮಗು ಅನುಭವಿಸಬೇಕು ಅಂತ ಪ್ರಾಮಾಣಿಕವಾಗಿ ಆ ಶಿಕ್ಷಣ ಸೇವೆ ಮಾಡುವಂತಹ ಗುರುವರಿಯರನ್ನು ನೀವು ನೋಡಿರ್ತೀರಿ. ಎಜುಕೇಷನನ್ನು ಬಿಸ್ನೆಸ್ ಮಾಡಿಕೊಂಡು ಮಾಫಿಯಾ ಮಾಡ್ಕೊಂಡಿರೋರನ್ನು ಖಂಡಿತ ನೀವು ನೋಡಿರ್ತೀರಿ. 100%. ಸೊ ಇಂಥ ಸಂದರ್ಭದಲ್ಲಿ ನಿಮಗೆ ಅದು ಪ್ರತಿಭಟಿಸಬೇಕು ಅಂತಿರುತ್ತೆ. ಆ ಪ್ರಾಮಾಣಿಕ ಪ್ರಯತ್ನದಲ್ಲಿ ನೀವು ಸಾಕ್ತಾ ಇದ್ದಾಗ ಅವಾಗ ನಿಮ್ಗೆ ಅನಿಸ್ತಾ ಇರಲ್ವಾ, ಪ್ರವಾಹದ ವಿರುದ್ಧ ನಾನು ಈಜ್ತಾ ಇದ್ದೀನಿ, ಬೇಕಾ ನನಗಿದೆಲ್ಲ? ಅಲ್ಲ, ಪ್ರವಾಹದ ವಿರುದ್ಧ ನಾವು ಈಜ್ತಾ ಇದ್ದೀವಿ, ಆದರೆ ವಿಧಿ ಇಲ್ಲ. ಪ್ರವಾಹ ಆಯಿತು, ಪ್ರವಾಹ ಬಂದಂಗೆ ಬಂದರೆ ನಾವು ಪ್ರವಾಹದ ಜೊತೆ ಕೊಚ್ಕೊಂಡು ಹೋಗ್ಬಿಡ್ತೀವಿ. ಒಂದಷ್ಟಾದರೂ ನಾವು ನಿಂತದನ್ನು ಕೆಲವೊಂದಷ್ಟು ಪ್ರತಿಭಟನೆ ಮಾಡಬೇಕು, ಕೆಲವೊಂದು ಸದೆ ಬಡಿಲೇಬೇಕು, ಏನು ಮಾಡೋಕ್ಕಾಗಲ್ಲ. ಆದರೆ ಇವತ್ತಿನ ದಿವಸ ನೀವು ಹೇಳಿದಂಥದ್ದು ಅಕ್ಷರಶಃ ನಿಜ. ಇವತ್ತಿನ ದಿವಸ ವಿದ್ಯಾಸಂಸ್ಥೆಗಳು ಎಲ್ಲೋ ಒಂದು ಕಡೆ ಕಾರ್ಪೊರೇಟ್ ಶೈಲಿಯನ್ನು ತಗೊಳ್ತಾ ಇದೆ. ವಿದ್ಯಾಸಂಸ್ಥೆಗಳು ವಿದ್ಯಾಸಂಸ್ಥೆಗಳಾಗಿ ಮಾತ್ರ ಉಳ್ಕೊಂಡಿಲ್ಲ. ಎಲ್ಲೋ ಒಂದಷ್ಟು ಫ್ರಾಂಚೈಸು, ಹೊರ ರಾಜ್ಯದಿಂದ ಬಂದಂಥ ಕಾರ್ಪೊರೇಟ್ ಶೈಲಿಯ ವಿದ್ಯಾಸಂಸ್ಥೆಗಳು, ಇವೆಲ್ಲವನ್ನು ಕೂಡ ನಾನೊಬ್ಬ ಅಂತಲ್ಲ, ನನ್ನಂತಿರ್ತಕ್ಕಂತಹ ಸಾಕಷ್ಟು ಏನು ಶಿಕ್ಷಣ ಸಂಸ್ಥೆಯಲ್ಲಿ ಪ್ಯಾಷನೇಟ್ ಆಗಿ ತೊಡಗಿಸ್ಕೊಂಡು ಯಾರಿದ್ದಾರೆ, ನನ್ನಂಥ ಸಾಕಷ್ಟು ಜನಕ್ಕೆ ಇವತ್ತಿನ ದಿವಸ ಇಟ್ ಈಸ್ ಅ ಬಿಗ್ ಚಾಲೆಂಜ್. ಬಿಕಾಸ್ ಇವತ್ತಿನ ದಿವಸ ನೋಡಿ, ದೊಡ್ಡ ದೊಡ್ಡ ರಾಜಕಾರಣಿಗಳು ಕೂಡ ಶಿಕ್ಷಣ ಸಂಸ್ಥೆಗೆ ಎಂಟರ್ ಆಗಿದ್ದಾರೆ. ಆಮೇಲೆ ಸಾಕಷ್ಟು ಇಂಡಸ್ಟ್ರಿಯಲಿಸ್ಟ್ಗಳು ಈ ಶಿಕ್ಷಣ ಸಂಸ್ಥೆಯ ಫೀಲ್ಡ್ಗೆ ಎಂಟರ್ ಆಗಿದ್ದಾರೆ. ಅವ್ರು ಯಾರಿಗೂ ಸಾಲ ತೊಗೊಂಡು ಬಂದು ಆ ಒಂದು ಶಿಕ್ಷಣ ಸಂಸ್ಥೆಯನ್ನು ಹಂತವಾಗಿ ತೊಗೊಂಡ್ಬರ್ಬೇಕನ್ನೋ ಯೋಚನೆ ಇಲ್ಲ. ಏಕ್ದಮ್ ಒಂದೇ ಸರ್ತಿ ರಫ್ಲಿ ವಿತಿನ್ ಎ ಸ್ಪ್ಯಾನ್ ಆಫ್ 6 months ಆರ್ 1 year ಅಲ್ಲಿ ಬ್ಯೂಟಿಫುಲ್ ಪೆಲೇಶಿಯಲ್ ಬಿಲ್ಡಿಂಗ್ ಬಂದ್ಬಿಡುತ್ತೆ. ಆ ಪೆಲೇಶಿಯಲ್ ಬಿಲ್ಡಿಂಗ್ ಬಂದ ಕೂಡಲೇ ಇಟ್ ಇಸ್ ಕ್ವೈಟ್ ಆಬ್ವಿಯಸ್ ದಟ್ ದಿ ಪೇರೆಂಟ್ಸ್ ಗೆಟ್ ಅಟ್ರಾಕ್ಟೆಡ್ ಟು ಸಚ್ ಕೈಂಡ್ ಆಫ್ ಬಿಲ್ಡಿಂಗ್ಸ್. ಸೊ ಅಲ್ಲಿ ಇವತ್ತಿನ ದಿವಸ ಇನ್ವೆಸ್ಟ್ ಆಯಿತು, ರಿಟರ್ನ್ ಬಂತು. ಎಸ್, ದೇ ಸ್ಪೀಕ್ ಓನ್ಲಿ ಆಸ್ ಇನ್ವೆಸ್ಟ್. ವಾಟ್ ಈಸ್ ಮೈ ಇನ್ವೆಸ್ಟ್ಮೆಂಟ್, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, ROI ಏನು ಅನ್ನೋದ್ರ ಬಗ್ಗೆ ಥಿಂಕ್ ಮಾಡುವಂಥ ವಿದ್ಯಾಸಂಸ್ಥೆಗಳು ಜಾಸ್ತಿ ಆಗೋಯ್ತೆ ಹೊರತು ನಿಜವಾಗ್ಲೂ ಆ ಶಿಕ್ಷಣದ ಬಗ್ಗೆ ವ್ಯಾಮೋಹ ಇಟ್ಕೊಂಡು ಶಿಕ್ಷಣ ಸಂಸ್ಥೆಗಳು ಆ ಪ್ಯಾಷನೇಟ್ ಆಗಿ ಕೆಲಸ ಮಾಡೋವಂಥವ್ರು ಇದ್ದಾರಲ್ಲ, ಅವ್ರನ್ನ ಇವತ್ತಿನ ದಿವಸ ಸಮಾಜ ಸ್ವಲ್ಪ ಯಾಕೋ ಮರಿತಾ ಇದೆ. ಆದರೆ ಫ್ಯಾಷನಬಲ್ ಆಗಿ ನಡೆಸ್ತಾ ಇರ್ತಕ್ಕಂಥ ಶಿಕ್ಷಣ ಸಂಸ್ಥೆಯವ್ರಿಗೆ ಎಲ್ಲೋ ಮನ್ನಣೆ ಜಾಸ್ತಿ ಆಗಿದೆ. ಬಟ್ ಇಟ್ಸ್ ಅ ಸೈಕಲ್. ಯಾವತ್ತೋ ಒಂದು ದಿವಸ ಆ ಕಾಲನೂ ಬರ್ತದೆ. ಈಗ ಫ್ಯಾಷನಬಲ್ ಎಜುಕೇಷನಿಸ್ಟ್ ಮೇಲಿದ್ದಾರೆ, ಪ್ಯಾಷನೇಟ್ ಜನ ಕೆಳಗಿದ್ದಾರೆ. ಇನ್ನೊಂದಷ್ಟು ದಿನ ಬರುತ್ತೆ, ತಿರ್ಗಾ ಪ್ಯಾಷನೇಟ್ ಎಜುಕೇಷನಿಸ್ಟ್ ಆರ್ ಅಗೈನ್ ಟೇಕನ್ ಫಾರ್ ಕನ್ಸಿಡರೇಷನ್. ಖಂಡಿತ. ಮತ್ತೆ ನಾನು ನಿಮ್ಮ ಮುಖಾಂತರ ಇದು ಬೇರೆ ಕಡೆ ಎಲ್ಲ ಪ್ರಸಾರ ಆಗೋದ್ರಿಂದ ನಾನು ದಯವಿಟ್ಟು ಈ ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಕ್ಕಂಥ ಇತ್ತೀಚಿನ ದಿನಮಾನಗಳಲ್ಲಿ ಏನು ಶಿಕ್ಷಣ ತಜ್ಞರು ಅಂತ ಹೇಳ್ಕೊಂಡು ಬರ್ತಾ ಇರ್ತಕ್ಕಂಥ ಒಂದಷ್ಟು ಜನಕ್ಕೆ ನಾನು ಹೇಳೋದೇನಪ್ಪ ಅಂದರೆ, ದಯವಿಟ್ಟು ನೀವು ಈ ಶಿಕ್ಷಣ ಸಂಸ್ಥೆಯನ್ನು ನಡೆಸುವಾಗ ದಯವಿಟ್ಟು ಟ್ರೈ ಟು ಟೇಕ್ ದಿ ಪ್ಯಾಷನ್ ಇನ್ ಟು ಯುವರ್ ಬ್ಲಡ್ ಆ್ಯಂಡ್ ಡೂ ಇಟ್. ಕರೆಕ್ಟ್. ಪ್ಲೀಸ್ ಡು ನಾಟ್ ಕಮ್ ಇನ್ ಟು ದಿಸ್ ಫೀಲ್ಡ್ ಫಾರ್ ದಿ ಸೇಕ್ ಆಫ್ ಬಿಸ್ನೆಸ್. ಮತ್ತು ನೀವು ಇನ್ಯಾವುದೋ ಜಾಗಕ್ಕೂ ಹೋಗಿ ಇನ್ನೇನೋ ಅದರದ್ದು ಪ್ರತಿಫಲವನ್ನು ನೀವು ತಗೊಳ್ಳಿಕ್ಕೋಸ್ಕರ ಇದನ್ನು ಡೋಂಟ್ ಮೇಕ್ ಇಟ್ ಆಸ್ ಅ ಸ್ಟೆಪ್ಪಿಂಗ್ ಸ್ಟೋನ್. ನೀವು ಸ್ಟೆಪ್ಪಿಂಗ್ ಸ್ಟೋನ್ ಆಗಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇಟ್ಕೊಂಡು ಆ ಸ್ಟೆಪ್ಪಿಂಗ್ ಸ್ಟೋನಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳು, ಲಕ್ಷಾಂತರ ಜನ ವಿದ್ಯಾರ್ಥಿಗಳ ಬೆನ್ನ ಮೇಲೆ ನೀವು ಕಾಲಿಟ್ಟು ಮೇಲೆ ಹೋಗಬಾರ್ದು. ಅವರನ್ನ ಜೊತೆಗೆ ತಗೊಂಡು ಹೋದ್ರೆ ಮಾತ್ರ ನಿಮ್ಮಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸನ್ನ ಅದನ್ನು ಮೆಚ್ಕೋಬೋದೇ ಹೊರತು ಡೋಂಟ್ ಟೇಕ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಆಸ್ ಅ ಬಿಸ್ನೆಸ್ ಆ್ಯಂಡ್ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಯು ಪೀಪಲ್ ಗೆಟಿಂಗ್ ಇನ್ ಟು ಎ ಡಿಫ್ರೆಂಟ್ ಮೋಡ್ ಆಫ್ ಆಪರೇಷನ್ ಇನ್ ದ ಸೊಸೈಟಿ. ಅದಾಗಬಾರ್ದು. ನೀವು ಶಿಕ್ಷಣದ ವ್ಯವಸ್ಥೆಯಲ್ಲಿದ್ದಾಗ ಶಿಕ್ಷಣದ ಬಗ್ಗೆ ಮಾತ್ರ ನೀವು ಯೋಚನೆ ಮಾಡಬೇಕು. ಶಿಕ್ಷಣವನ್ನು ಹೇಗೆ ಆ ಗುಣತ್ವವನ್ನು ಬೆಳೆಸ್ಕೊಂಡು ಹೋಗ್ಲಿಕ್ಕೆ ನೀವು ಯೋಚನೆ ಮಾಡಬೇಕು ಹೊರತು ಯು ಶುಡ್ ನಾಟ್ ಬಿಕಮ್ ಎ ಟಿಪಿಕಲ್ ಕ್ಯಾಲ್ಕುಲೇಟರ್. ನಾವು ಮ್ಯಾಥಮೆಟಿಕ್ಸ್ ಕಲಿಸ್ತೀವಿ ಮಕ್ಕಳಿಗೆ. ಯಾಕೆ ಮ್ಯಾಥಮೆಟಿಕ್ಸು ಕಲಿಸೋದ್ರಿಂದ ಆ ಮಕ್ಕಳಲ್ಲಿ ಒಂದು ಥಿಂಕಿಂಗ್ ಕ್ರಿಯೇಟಿವ್ ಎಬಿಲಿಟಿ ಸ್ಟಾರ್ಟ್ ಆಗುತ್ತೆ ಅಂತ ನಾವು ಕಲಿಸ್ತೀವಿ ಹೊರತು ಮ್ಯಾಥಮೆಟಿಕ್ಸ್ ಇಸ್ ನಾಟ್ ಫಾರ್ ಕ್ಯಾಲ್ಕುಲೇಷನ್. ಹಾಗೆ ಶಿಕ್ಷಣ ಸಂಸ್ಥೆ ಯು ಶುಡ್ ನಾಟ್ ಟೇಕ್ ಇಟ್ ಆಸ್ ಎ ಕಾರ್ಪೊರೇಟ್ ಕ್ಯಾಲ್ಕುಲೇಷನ್ ಫಾರ್ ಗೋಯಿಂಗ್ ಟು ಡಿಫರೆಂಟ್ ಫೀಲ್ಡ್ಸ್. ಯು ಶುಡ್ ಟೇಕ್ ಇಟ್ ವೆರಿ ಸೀರಿಯಸ್ಲಿ. ಯಾಕೆಂದರೆ ನೀವು ನಾಳೆ ದಿವಸ ಈ ಸಮಾಜವನ್ನು ತಿದ್ತಾ ಇದ್ದೀರಿ. ಈ ಸಮಾಜದ ಮಕ್ಕಳನ್ನ ನೆಕ್ಸ್ಟು ಏನು ಸಿಟಿಸನ್ಸ್ನ ನೀವು ಕೊಡುಗೆಯಾಗಿ ಕೊಡ್ತಾ ಇದ್ದೀರಿ ಈ ಸಮಾಜಕ್ಕೆ. ಆ ಸಮಾಜವನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಮಕ್ಕಳನ್ನ ನಾವು ತಯಾರು ಮಾಡಬೇಕೆ ಹೊರತು ನೀವು ಯಾವುದೋ ರೀತಿ ತಯಾರು ಮಾಡ್ಕೊಂಡು ಹೋಗ್ಲಿಕ್ಕೆ ಮಕ್ಕಳನ್ನ ಬಲಿ ಕೊಡಬೇಡಿ. ಈ ಶಿಕ್ಷಣದ ನಿಮ್ಮ ಪ್ರಾಮಾಣಿಕ ಪ್ರಯತ್ನದ ಒಳಗೆ ನೀವು ಹೋರಾಟದು ಮಾಡ್ತೀರಿ, ಪ್ರತಿಭಟಿಸ್ತೀರಿ, ಅಲ್ಲಿ ಸರಿ ತರಲೇಬೇಕು ಅಂದರೆ ಅಡ್ಡ ನಿಂತ್ಕೊಂಡಿದ್ದು ಇರುತ್ತೆ. ಆದರೆ ನೀವು ಒಳ್ಳೇದು ಮಾಡಬೇಕು ಅನ್ನೋ ಇಂಟೆನ್ಷನ್ ನಿಮಗಿರುತ್ತೆ, ಅದನ್ನು ಮಾಡ್ತಾ ಇರ್ತೀರಿ. ಆದರೂ ಟೀಕೆ ಟಿಪ್ಪಣಿಗಳು ಬರ್ತವೆ.
ಅದನ್ನ ಹೆಂಗೆ ಸ್ವೀಕಾರ ಮಾಡ್ತೀರಿ? ಇದಕ್ಕೊಂದೇ ಎಕ್ಸಾಂಪಲ್. ಇಫ್ ಯು ವಾಂಟ್ ಅ ಡೈಮಂಡ್ ಟು ಗೆಟ್ ಪಾಲಿಶ್ಡ್, ಡೆಫಿನೆಟ್ಲಿ ಇಟ್ ಹ್ಯಾಸ್ ಟು ಅಂಡರ್ಗೋ ಲಾಟ್ ಆಫ್ ಫ್ರಿಕ್ಷನ್. ಆದರೆ ಈ ಹೋರಾಟದ ಮಧ್ಯದಲ್ಲಿ ಅಥವಾ ಹೋರಾಟದ ತುಟ್ಟ ತುದಿಯಲ್ಲಿ ನಮ್ಮ ಏನು ಮುಖ್ಯ ಧ್ಯೇಯ ಇದೆಯಲ್ಲ, ಯಾವುದನ್ನು ನಾವು ತರಬೇಕಂತಿದ್ದೀವಿ ಅಥವಾ ಯಾವ ಬೆಳವಣಿಗೆಯನ್ನ ಈ ಸಮಾಜದಲ್ಲಿ ನೋಡ್ಬೇಕಂತಿದ್ದೀವಿ ಅಂತಿರುತ್ತಲ್ಲ, ಅದ್ರ ಬಗ್ಗೆ ನಮ್ಮ ಕಾನ್ಸಂಟ್ರೇಷನ್ ಯಾವತ್ತೂ ಕೂಡ ಮಿಸ್ ಮಾಡ್ಕೋಬಾರ್ದು. ಅಂಥದ್ದು ಯಾವ್ದಾದ್ರು ಉದಾಹರಣೆ ನೆನಪು ಮಾಡ್ಕೊಳ್ಬೋದಾ? ಸಾಕಷ್ಟು ಇತ್ತೀಚಿನ ದಿನಮಾನಗಳಲ್ಲಿ ಈವನ್ ಯೂನಿವರ್ಸಿಟಿಯ ವ್ಯಾಪ್ತಿಯಲ್ಲೂ ಕೂಡ ಹೋರಾಟಗಳನ್ನ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಇರಬಹುದು, ಅಥವಾ ಕೋವಿಡ್ ಸಂದರ್ಭದಲ್ಲಿ ಶಿಕ್ಷಕರ ಪರವಾಗಿ ನಿಂತಂಥ ಸಂದರ್ಭದಲ್ಲೂ ಇರ್ಬೋದು. ಎಲ್ಲ ಕಡೆಯವರು ಇದನ್ನೇ ಹೇಳ್ತಾರೆ, ಇಲ್ಲ ದಿಸ್ ಫೆಲೋ ಇಸ್ ಗೋಯಿಂಗ್ ಅಗೈನ್ಸ್ಟ್ ದ ಸಿಸ್ಟಮ್. ಒಂದಷ್ಟು ಫೋನ್ ಕರೆಗಳು, ಥ್ರೆಟ್ನಿಂಗ್ ಕಾಲ್ಸು, ಅದರಲ್ಲೂ ನಮ್ಮ ಯೂನಿವರ್ಸಿಟಿ ವ್ಯಾಪ್ತಿಯಲ್ಲಿ ಇದ್ದಾಗ ಥ್ರೆಟ್ನಿಂಗ್ ಕಾಲ್ಸು ಎಲ್ಲವೂ ಬಂದಿತ್ತು. ಬಟ್ ಐ ಹ್ಯಾವಂಟ್ ಕೇರ್ಡ್ ಫಾರ್ ಆಲ್ ದೋಸ್. ಆ್ಯಂಡ್ ವಿರೋಧ ಮಾಡ್ಲಿಕ್ಕೆ ಬಂದಂಥ ವ್ಯಕ್ತಿಗಳನ್ನೂ ಕೂಡ ಆ ವಿರೋಧ ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೆ ಅದು ಅರ್ಥ ಆಗಿಲ್ಲ, ಅದಕ್ಕೆ ಅವರು ವಿರೋಧ ಮಾಡ್ತಿರ್ತಾರೆ. ಅಂತವ್ರನ್ನ ವಿಶ್ವಾಸಕ್ಕೆ ತಗೊಳ್ಳೋ ಪ್ರಯತ್ನ ಖಂಡಿತ ತಗೊಂಡಿದ್ದೀನಿ, ವಿಶ್ವಾಸಕ್ಕೆ ತಗೊಂಡಿದ್ದೀನಿ. ಇವತ್ತು ನನ್ನ ವಿರುದ್ಧ ನಿಂತಂಥವರು ಕೂಡ ಇವತ್ತು ನನ್ನ ಜೊತೆಗೆ ಕರ್ಕೊಂಡು ಹೋಗುವಂಥ ಪ್ರಯತ್ನವನ್ನು ನಾನು ಸಕ್ರಿಯವಾಗಿ ಮಾಡಿದ್ದೀನಿ. ಇದು ನಿಜವಾದ ಗೆಲುವು ಹಂಗಾದ್ರೆ? ಹೌದು. ಯಾಕಂದ್ರೆ ನಮ್ಮ ಐಡಿಯಾಲಜೀಸ್ ಏನಿರುತ್ತೆ, ಈ ಸಮಾಜಕ್ಕೆ ಏನಾದರೂ ಈಗ ಅಲ್ಲೊಂದು ಕೊಡುಗೆ ಕೊಡಬೇಕು ಅಂತಂದ್ರೆ ನೀವು ಒಬ್ಬರೇ ಹೋಗ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ನಾವು ವಿ ಆರ್ ಇನ್ ದ ಸೊಸೈಟಿಯಲ್ಲಿ ಇಫ್ ಯು ವಾಂಟ್ ಟು ಬ್ರಿಂಗ್ ಸಮ್ ಚೇಂಜಸ್, ಯು ಕೆನಾಟ್ ಡೂ ಸಮಥಿಂಗ್ ಅಲೋನ್. ಯು ರಿಕ್ವೈರ್ ಪೀಪಲ್ ಟು ಡೂ ಇಟ್. ಯಾಕಂದ್ರೆ ನಾವು ವಿ ಆರ್ ಆಲ್ ಲಿವಿಂಗ್ ಟುಗೆದರ್. ಈ ಸಮಾಜದಲ್ಲಿ ಇದ್ದಾಗ ನಮ್ಗೆ ಎಲ್ಲರೂ ಬೇಕಾಗ್ತಾರೆ. ಎಲ್ಲರೂ ಬೇಕಾಗುವಂಥ ಸಂದರ್ಭದಲ್ಲಿ ನಾವು ಎಲ್ಲರನ್ನೂ ಗಣನೆಗೆ ತಗೊಂಡು ಹೋಗ್ಬೇಕೇ ಹೊರತು, ಇಲ್ಲ ನಾನು ಒಬ್ಬನೇ ಮುಂದೆ ಹೋಗ್ತೀನಿ ಅಂತಂದ್ರೆ ದೇರ್ ವಿಲ್ ಬಿ ಅನ್ ಆಕ್ಸಿಡೆಂಟ್. ಬಟ್ ಯು ಹ್ಯಾವ್ ಟು ಟೇಕ್ ಪೀಪಲ್ ಇನ್ ಎ ಸ್ಟ್ರಾಟಜಿಕ್ ವೇ. ಅರ್ಥ ಮಾಡಿಸ್ಬೇಕು ನಾವು ಜನಕ್ಕೆ, ಯಾಕೆ ಈ ಹೋರಾಟ ಮಾಡ್ತಾ ಇದೀವಿ, ನಾಳೆ ಇದರಿಂದ ಏನು ಉಪಯೋಗ, ನಿನಗೆ ಉಪಯೋಗ ಆಗಲ್ಲ ಕಣಯ್ಯ, ಅಟ್ಲೀಸ್ಟ್ ನಿನ್ನ ಮಕ್ಕಳಿಗೆ ಉಪಯೋಗ ಆಗತ್ತಿದ್ದು, ನನಗೂ ಇದೇನು ಉಪಯೋಗ ಇಲ್ಲಲ್ಲ. ಲೆಟ್ ಅಸ್ ಬ್ರಿಂಗ್ ದಿಸ್ ಚೇಂಜಸ್. ಟುಮಾರೋ ವೆನ್ ವಿ ಗ್ರೋ ಓಲ್ಡ್ ವಿ ಕ್ಯಾನ್ ಸಿ ಅವರ್ ಪೀಪಲ್ ಡೂಯಿಂಗ್ ದಿಸ್. ಎಲ್ಲೋ ಒಂದು ಕಡೆ ಒಳ್ಳೇದು ಮಾಡ್ತಾ ಹೋದರೆ ತಾನಾಗೆ ಸಮಾಜದಲ್ಲಿ ಹೆಸರು ಮತ್ತೆ ಅದಕ್ಕೆ ಬೇಕಾಗಿರುವಂಥ ಮನ್ನಣೆ ಖಂಡಿತ ಸಿಗ್ತದೆ. ಓಕೆ, ಸಹಕಾರ ಅನ್ನೋ ಪದ ಪ್ರಯೋಗ ಮಾಡಿದ್ರೆ ಈಗ ನೀವೇನೋ ಚೇಂಜಸ್ ತರಬೇಕು, ಒಬ್ಬ ಶಿಕ್ಷಣ ತಜ್ಞನಾಗಿ ಶಿಕ್ಷಕನಾಗಿ ಒಂದೊಳ್ಳೆ ಎಜುಕೇಷನನ್ನು ಈ ಸೊಸೈಟಿ ಕೊಡಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಸಹಕಾರ ಬೇಕಾದಷ್ಟು ಮಂದಿ ಅದು ಸಿಕ್ಕಿರುತ್ತೆ. ನಿಮ್ಮ ಕುಟುಂಬ ಇರ್ಬೋದು, ಅಥವಾ ನಿಮ್ಮ ಸ್ನೇಹಿತರು ಬಳಗದವ್ರು ಇರ್ಬೋದು, ಅಥವಾ ಈಗ ನಿಂದಕರೇ ಇರ್ಬೋದು. ನಿಂದಿಸಿದಷ್ಟು ನೀವು ಎತ್ತರಕ್ಕೆ ಬೆಳೀತಾ ಇರ್ತೀರಿ. ಆ ಸಹಕಾರವನ್ನು ನೆನಪಿಸ್ಕೊಳ್ಳೋದಾದ್ರೆ ಪ್ರಪ್ರಥಮವಾದ ಸಹಕಾರ ನನಗೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಮೊದಲು ನನ್ನ ತಾಯಿನೇ ಮತ್ತು ನನ್ನ ಎಲ್ಲ ಫ್ಯಾಮಿಲಿ ಮೆಂಬರ್ಸು. ಜೊತೆಗೆ ಈವನ್ ಈ ನಿಟ್ಟಿನಲ್ಲಿ ಈವನ್ ಮೈ ಸಿಸ್ಟರ್, ನನ್ನ ಯಂಗರ್ ಸಿಸ್ಟರ್, ಶಿ ಈಸ್ ಆಲ್ಸೋ ಎ ಡಾಕ್ಟರ್. ಅಟ್ ಪ್ರೆಸೆಂಟ್ ಈಗ ಬೆಂಗಳೂರು ಮಹಾನಗರದಲ್ಲಿ ದೇರ್ ಆರ್ ವೆರಿ ಫ್ಯೂ ರೆಟಿನಾ ಸರ್ಜನ್ಸ್. Out of that, my sister is also one. She is also a rank student. So ನಮ್ಮ ಇಬ್ಬರದು ಒಂದೇ ರೀತಿಯಾದಂಥ ಐಡಿಯಾಲಜೀಸ್. ಅವರು ಕೂಡ ಅವ್ರ ಮೆಡಿಕಲ್ ಫೀಲ್ಡ್ನಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ತಂದಿದ್ದಾರೆ. ದಿನಕ್ಕೊಂದು 10-12 ಆಪರೇಷನ್ಸ್ ಎಲ್ಲ ಮಾಡ್ತಾರೆ. ಅಲ್ಲೂ ಕೂಡ ಇಲ್ಲಿ ಹೇಗೆ ನಾವು ಬಡ ಮಕ್ಕಳಿಗೆ ಶಿಕ್ಷಣಗಳನ್ನ ಕೊಟ್ಕೊಂಡು ಹೋಗ್ತಾ ಇದ್ದೀವಿ, ಅಲ್ಲೂ ಕೂಡ ವಾರಕ್ಕೊಮ್ಮೆ ಆಕೆನೂ ಕೂಡ ಯಾರೇ ಪೇಷಂಟ್ಸ್ ಬರಲಿ, ಇಫ್ ದೇ ಆರ್ ಫ್ರಮ್ ಎ ಪುವರ್ ಬ್ಯಾಕ್ಗ್ರೌಂಡ್, ಒಂದು ಟೈಮಿಂಗ್ಸ್ ಅನ್ನು ಫಿಕ್ಸ್ ಮಾಡ್ಕೊಂಡು, ಒಂದು ಡೇಟ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ ತಿಂಗಳಲ್ಲಿ ಒಂದಿನ. ಸೊ ಅದು ನಮ್ಮ ಫ್ಯಾಮಿಲಿ ಬಂದಂಥ ಕಲ್ಚರ್. ಸೊ ಶಿ ಡಸ್ ಫ್ರೀ ಆಪರೇಷನ್ಸ್ ಟು ಆಲ್ ದೋಸ್ ಪೀಪಲ್. ಸೊ ಆ ಥರ ನಾವು ಮಾಡ್ಕೊಂಡು ಬಂದಿದ್ದೀವಿ. ಹಾಗೆ ನನ್ನ ಶ್ರೀಮತಿಯವರು ಕೂಡ, ನನ್ನ ಮಕ್ಕಳು ಕೂಡ ಅದೇ ರೀತಿ ಸಹಕಾರ ಕೊಡ್ತಾರೆ ಮುಂದಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಚಿಕ್ಕವರಿದ್ದಾರೆ. ಬಟ್ ವಿ ಹ್ಯಾವ್ ದಟ್ ಇದು. ಅದ್ರ ಜೊತೆಗೆ ನನ್ನ ಸ್ನೇಹಿತ ವರ್ಗ, ನನಗೆ ಅತ್ಯಂತ ಸದೃಢವಾದಂತಹ ಸ್ನೇಹಿತ ವರ್ಗ ಇದೆ. ಮತ್ತು ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಮೈ ಫ್ರೆಟರ್ನಿಟಿ ಆಫ್ ಫ್ರೆಂಡ್ಸ್. ನನ್ನ ಶಿಕ್ಷಕ ವೃಂದ ಏನಿದ್ದಾರೆ, ಮತ್ತು ಶಿಕ್ಷಕರ ಈ ಸಮಾಜದಲ್ಲಿ ಬೇರೆ ಬೇರೆ ಕಡೆ ಶಿಕ್ಷಕ ವೃಂದ ಯಾರಿದ್ದಾರೆ ಈ ದೇಶದಲ್ಲಿರ್ಬೋದು, ಮಿಡ್ಲ್ ಈಸ್ಟ್ ಇರ್ಬೋದು, ಮತ್ತು ಸಿಂಗಪೂರ್, ಕೆನಡಾ, ಯುರೋಪಿಯನ್ ದೇಶಗಳಲ್ಲಿ ಸಾಕಷ್ಟು ಜನ ಪ್ರೊಫೆಸರ್ಸ್ ಯಾರಿದ್ದಾರೆ. ಐ ಹ್ಯಾವ್ ಎ ವೆರಿ ಗುಡ್ ನೆಟ್ವರ್ಕ್ ಆಫ್ ಫ್ರೆಟರ್ನಿಟಿ ಆಫ್ ಮೈ ಫ್ರೆಂಡ್ಸ್. ಈ ನಡುವೆ ನಿಮ್ಮನ್ನ ಪ್ರಶಸ್ತಿಗಳು ಹುಡುಕೊಂಡು ಬರ್ತವೆ, ಏನ್ ಅನ್ಸುತ್ತೆ ಆಗೆಲ್ಲ ನಿಮಗೆ? ಜವಾಬ್ದಾರಿ ಜಾಸ್ತಿ ಆಗ್ತಾ ಇದೆ ಅನ್ಸುತ್ತೆ. ಯಾಕೆಂದರೆ ಯಾವುದಾದ್ರೂ ಏನಾದರೂ ಕೆಲಸಗಳನ್ನ ಮಾಡಿದಾಗ ಅದಕ್ಕೆ ಮನ್ನಣೆ ಸಿಕ್ಕಿದ್ರೆ, ಈಗ ಹೇಗೆ ಅಂತಂದರೆ ಒಬ್ಬ ಮೂವಿ ಪ್ರೊಡ್ಯೂಸರ್ ಅಥವಾ ಒಬ್ಬ ಮೂವಿ ಡೈರೆಕ್ಟರ್ಗೆ ಯಾವುದೋ ಒಂದು ಮೂವಿ ಬಹಳ ಚೆನ್ನಾಗಿ ಓಡ್ತು, ಬಾಕ್ಸ್ ಆಫೀಸ್ ಹಿಟ್ ಆದರೆ
ನೆಕ್ಸ್ಟ್ ಆತನಿಗೆ ಒಂದು ಚಾಲೆಂಜ್ ಏನಂದ್ರೆ ಅದಕ್ಕಿಂತ ಚೆನ್ನಾಗಿ ಮೂವಿ ತೆಗಿಬೇಕಲ್ಲ ಅನ್ನೋ. ಹೌದು. ಹಾಗೆ ನಮ್ಮ ಫೀಲ್ಡಲ್ಲೂ ಎಲ್ಲೋ ಒಂದು ಕಡೆ ಪ್ರಶಸ್ತಿ ಬಂದಾಗ, ಮನ್ನಣೆ ಸಿಕ್ಕಿದಾಗ, ಯಾರೋ ಹಿರಿಕರು ಅಥವಾ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳಿಗೆ ಸಮ ಇರ್ತಕ್ಕಂಥವ್ರು ಯಾರೋ ಒಬ್ರು ನಮಗೆ ಹೊಗಳಿದಾಗ, ಓ ಹಾಗಾದ್ರೆ ನಾನು ಇನ್ನೊಂದಷ್ಟು ಮಾಡಬೇಕಾಗತ್ತೇನೋ. ಯಾಕೆಂದರೆ ನೆಕ್ಸ್ಟು ಅದು ಏನಂದರೆ ಮನುಷ್ಯನ ಗುಣ. ಈ ಗುರಿ ಇಟ್ಕೊಂಡಿದ್ದೀನಿ ತಲುಪಿದ್ರೆ ನನಗೊಂದು ಸಮಾಧಾನ. ಗುರಿಗಳು ಸಾಕಷ್ಟಿದ್ದಾವೆ. ಎಲ್ಲೋ ಒಂದು ಕಡೆ ಗುರಿ ತಲುಪಿದ ತಕ್ಷಣ ನಾವು ಕೂತ್ಕೊಳ್ಬಾರ್ದು. ಗುರಿ ತಲುಪಕ್ಕೆ ಮುಂಚೆನೆ ಮತ್ತೊಂದು ಗುರಿ ಇಟ್ಕೊಂಡಿರ್ಬೇಕು. ಹಾಗಿದ್ರೆ ಮಾತ್ರ ಜೀವನ, ಯು ವಿಲ್ ಹ್ಯಾವ್ ಎ ಪಾಸಿಟಿವ್ ಅಪ್ರೋಚ್ ಟು ದಿ ಲೈಫ್. ಹಾಗೆ ಸಾಕಷ್ಟು ಗುರಿಗಳು ಇಟ್ಕೊಂಡಿದ್ದೀನಿ. ಎಲ್ಲೋ ಒಂದು ಕಡೆ ಯುನೈಟೆಡ್ ನೇಷನ್ಸಿನ ಏನು ಯುನಿಸೆಫ್ ಪ್ರಾಜೆಕ್ಟ್ಸು, ಇದಕ್ಕೆಲ್ಲ ಇವತ್ತಿಗೂ ಕೂಡ ನಾನು ಒಬ್ಬ ವಾಲಂಟಿಯರ್ ಆಗಿ ಯುನಿಸೆಫ್ ಪ್ರಾಜೆಕ್ಟ್ಸ್ಗೆಲ್ಲ ಕೆಲಸ ಮಾಡ್ತಾ ಇದ್ದೀನಿ. ಅಂದರೆ ತೆರೆಮರೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಒಂದು ಒಳ್ಳೆ ಅವಕಾಶ ಸಿಕ್ಕಿದ್ರೆ ಈ ಸ್ಲಮ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸಲ್ಲಿ ಎಷ್ಟೋ ಕಡೆ, ಎಸ್ಪೆಷಲಿ ಪ್ಲೇಸಸ್ ಲೈಕ್ ಬಾಂಬೆ ಸ್ಲಮ್, ಕೋಲ್ಕತ್ತಾ ಸ್ಲಮ್ಸು, ಮತ್ತು ಈವನ್ ಕಾಶ್ಮೀರದಲ್ಲೂ ಕೂಡ ಒಂದಷ್ಟು ಸ್ಲಮ್ ಆ್ಯಕ್ಟಿವಿಟೀಸ್ ಎಲ್ಲ ಏನಿದ್ದಾವೆ ಅಲ್ಲಿ, ಅಸ್ಸಾಂ, ಮಣಿಪುರ್, ಇಂಥ ಕಡೆ ಎಲ್ಲ ಸಾಕಷ್ಟು ಜನ ವಿದ್ಯಾರ್ಥಿಗಳು ವಿ ಹ್ಯಾವ್ ಥ್ರೂ ಯುನಿಸೆಫ್ ಪ್ರಾಜೆಕ್ಟ್ಸ್ ಐ ಹ್ಯಾವ್ ರೆಡ್, ಎಲ್ಲೋ ಒಂದು ಕಡೆ ಓದಿದ್ದು, ವೆರಿ ಹೈ ಇಂಟೆಲೆಕ್ಚುಯಲ್ ಸ್ಟೂಡೆಂಟ್ಸ್, ಅವ್ರಿಗೆ ಆ ಮನ್ನಣೆ ಸಿಕ್ಕದೆ ಶಿಕ್ಷಣಕ್ಕೋಸ್ಕರ ಭಾಳ ತುಡಿತಾ ಇದ್ದಾರೆ. ಸೊ ಹಾಗಾಗಿ ಅಂಥ ವಿದ್ಯಾರ್ಥಿಗಳನ್ನ ಹೊರತರಲಿಕ್ಕೆ ಏನಾದರೂ ಅವಕಾಶಗಳೇನಾದರೂ ಜೀವನದಲ್ಲಿ ಸಿಕ್ಕಿದ್ರೆ, ಅದಕ್ಕೆ ಯುನಿಸೆಫ್ ಮುಖಾಂತರ ಏನಾದ್ರು ನನಗೆ ಒಂದು ಮನ್ನಣೆ ಸಿಕ್ಕಿ ಅಂಥದ್ದೊಂದು ಜವಾಬ್ದಾರಿಯನ್ನು ವಹಿಸ್ಕೊ ಅಂತ ಏನಾದ್ರು ಹೇಳಿದ್ರೆ, ಅದಕ್ಕಿಂತ ದೊಡ್ಡ ಸಾಧನೆ ಇನ್ನೊಂದಿಲ್ಲ. ಫಿಲಾಸಫಿಕಲಿ ಸ್ಪೀಕಿಂಗ್ ಅಂಥದ್ದೊಂದು ಕೆಲಸ ಮಾಡಿದ್ರೆ ಪುರಾಣಗಳ ಪ್ರಕಾರನೂ ಕೂಡ ಪುನರ್ಜನ್ಮ ನ ವಿದ್ಯತೆ. ಅದ್ಭುತ, ಅದ್ಭುತ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ, ಶಿಕ್ಷಣ ಅನ್ನೋದಾದರೆ ಅದು ಕ್ಷಣ ಕ್ಷಣಕ್ಕೆ ನಾವು ಕಲಿಯುವಂಥದ್ದು, ಅರಿಯುವಂಥದ್ದು, ಅದರಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಸುದೀರ್ಘ 20-25 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀರಿ. ಬಹಳ ಅದ್ಭುತವಾಗಿ ಮಾತಾಡಿದ್ರಿ ಸರ್. ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ BR ಸುಪ್ರೀತ್ ಅವರು ಭಾಗಿಯಾಗಿದ್ದರು. ವಿದ್ಯೆಯ ಜೊತೆಗೆ ವಿನಯವೂ ಇದ್ದರೆ ಅರಳಿದ ಹೂವಿಗೆ ಪರಿಮಳವಿದ್ದಂತೆ ಅಂತ ಒಂದು ಮಾತಿದೆ. ಅಂತೆಯೇ ವಿದ್ಯೆ ಅನ್ನೋದು ಅಂದರೆ ಶಿಕ್ಷಣ ಅನ್ನೋದು ಕ್ಷಣ ಕ್ಷಣಕ್ಕೆ ಅರಿಯುವಂಥದ್ದು. ಇವತ್ತು ಶಿಕ್ಷಣದ ಮಜಲುಗಳ ಬದಲಾಗಿದೆ, ಶಿಕ್ಷಣದ ನಿಜವಾದ ಅರ್ಥ ಅನ್ನೋದು ಬದಲಾಗಿದೆ. ಆದರೆ ಮೂಲ ಅರ್ಥಕ್ಕೆ ತರಬೇಕು ಅನ್ನುವಂತಹ ಇವರ ಹೋರಾಟ ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.